ಅವರದ್ದು ಮದುವೆಯಾಗಿ ಈಗಷ್ಟೇ ವರ್ಷ ಕಳೆದಿತ್ತು. ಆದರೆ ಅವರ ಮಧ್ಯ ಅದ್ಯಾಕೋ ಗೊತ್ತಿಲ್ಲ ಮೈಮನಸ್ಸು ಮೂಡಿತ್ತು. ಆಕೆ ಕಟ್ಟಿಕೊಂಡ ಗಂಡ ಬೇಡ ಅಂತ ತವರು ಮನೆ ಸೇರಿದ್ಲು. ಗಂಡ ಬೇಡವೇ ಬೇಡ ಅಂತ ವಿವಾಹ ವಿಚ್ಛೇದನಕ್ಕೂ ಅರ್ಜಿಯನ್ನು ಸಹ ಹಾಕಿದ್ಲು. ಆದರೆ ಆಕೆ ಪತಿ ವಿಚ್ಛೇದನವೆಲ್ಲ ಬೇಡ, ಇಬ್ಬರು ಚೆನ್ನಾಗಿರೋಣ ಬಾ ಎಂದು ಕೋರ್ಟ್ನಲ್ಲಿಯೇ ಪತ್ನಿಯ ಕಾಲು ಹಿಡಿದು ಮನೆಗೆ ಕರೆದಿದ್ದ. ಆದರೂ ಸಹ ಮನೆಗೆ ಬರಲು ಒಪ್ಪದ ಪತ್ನಿಗೆ ಗಂಡ ಮಾಡಿದ್ದೇನು, ತುಂಬಿದ ಕೋರ್ಟ್ ಆವರಣದಲ್ಲಿ ಆಗಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. ಕೈಯಲ್ಲಿ ಮಚ್ಚು ಹಿಡಿದು ಹಲ್ಲೆ ಮಾಡುತ್ತಿರುವ ವ್ಯಕ್ತಿ, ಹಲ್ಲೆಗೊಳಗಾಗಿ ಓಡಾಡುತ್ತಿರುವ ಮಹಿಳೆಯನ್ನ ಬಿಡಿಸಿಕೊಳ್ಳಲು ಪರದಾಡುತ್ತಿರುವ ವೃದ್ಧೆ. ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಸವದತ್ತಿ ಕೋರ್ಟ್ ಆವರಣದಲ್ಲಿ. ಅಂದ ಹಾಗೆ ಈ ಫೋಟೋದಲ್ಲಿ ಕಾಣಿಸ್ತಿರೋ ಈ ವ್ಯಕ್ತಿಯ ಹೆಸರು ಮುತ್ತಪ್ಪ ಗಣಾಚಾರಿ ಅಂತ. ಬೆಳಗಾವಿ ಜಿಲ್ಲೆಯ ಬೈಲೊಂಗಲ್ ತಾಲೂಕಿನ ಸವಟಗಿ ಗ್ರಾಮದ ನಿವಾಸಿ. ಇನ್ನು ಈ ಫೋಟೋದಲ್ಲಿ ಕಾಣುತ್ತಿರುವ ಈ ಮಹಿಳೆಯ ಹೆಸರು ಐಶ್ವರ್ಯ ಗಣಾಚಾರಿ ಅಂತ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಕರಿಕಟ್ಟಿ ಗ್ರಾಮದ ಯುವತಿ. ಈ ಮುತ್ತಪ್ಪ ಮತ್ತು ಐಶ್ವರ್ಯ ಮದುವೆಯಾಗಿ ಕೇವಲ 1 ವರ್ಷವಾಯಿತು. ವರ್ಷ ತುಂಬುವುದರೊಳಗಾಗಿ ಐಶ್ವರ್ಯ ತನಗೆ ಗಂಡ ಬೇಡ ಅಂತ ತವರು ಮನೆಗೆ ಹೋಗಿ ಕುಳಿತಿದ್ಲು. ಮನೆಯಲ್ಲಿ ಹಿರಿಯರು ಗ್ರಾಮಸ್ಥರು ಎಷ್ಟೇ ಬುದ್ಧಿವಾದ ಹೇಳಿದ್ರು ಸಹ ಐಶ್ವರ್ಯ ಕೇಳಿಸಿಕೊಳ್ಳುತ್ತಿರಲಿಲ್ಲ. ತನಗೆ ಮುತ್ತಪ್ಪನ ಜೊತೆ ಬಾಳಲು ಇಷ್ಟ ಇಲ್ಲ, ತಾನಿಷ್ಟಪಟ್ಟವನ ಜೊತೆ ಬಾಳುವೆ ಎಂದು ಹಠ ಹಿಡಿದಿದ್ಲು. ಇದು ಗೊತ್ತಾದ್ರೂ ಸಹ ಮುತ್ತಪ್ಪ ತಾಳ್ಮೆ ತೆಗೆದುಕೊಂಡಿದ್ದ. ಕೋರ್ಟ್ ಆವರಣದಲ್ಲಿ ಇದ್ದಕ್ಕಿದ್ದಂತೆ ಐಶ್ವರ್ಯ ತಂದೆ ತಾಯಿಯ ಕಾಲು ಬಿದ್ದು, ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ನನ್ನ ಜೊತೆ ಕಳಿಸಿಕೊಡಿ, ಇಬ್ಬರು ಚೆನ್ನಾಗಿ ಬಾಳ್ವೆ ಮಾಡ್ತೀವಿ ಅಂತ ಪರಿಪರಿಯಾಗಿ ಕೇಳಿಕೊಂಡಿದ್ದ. ಆದರೆ ಇದನ್ನ ಐಶ್ವರ್ಯ ಆಗಲಿ ಅವರ ಪೋಷಕರಾಗಲಿ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಇಂದು ಮತ್ತೆ ಕೋರ್ಟ್ ದಿನಾಂಕ ಇದ್ದಿದ್ದರಿಂದ ಕೋರ್ಟ್ಗೆ ಇಬ್ಬರು ಹಾಜರಾಗಿದ್ರು. ಆದರೆ ಎಲ್ಲವೂ ಅಂದುಕೊಂಡಂತಾಗಿದೆ. ಇಂದು ಕೋರ್ಟ್ ಆವರಣ ಅಕ್ಷರಶಃ ರಣರಂಗವಾಗಿ ಬದಲಾಗಿ ಹೋಗಿತ್ತು. ಜೊತೆಯಾಗಿ ಜೀವನ ಮಾಡುವ ಉದ್ದೇಶವಿಟ್ಟುಕೊಂಡಿದ್ದ ಮುತ್ತಪ್ಪ ಹೆಂಡತಿ ಮತ್ತು ಆಕೆಯ ಪೋಷಕರ ಬಳಿ ಎಷ್ಟೇ ಗೋಗರೆದ್ರೂ ಸಹ ಅವರು ಕೇಳುತ್ತಿರಲಿಲ್ಲ. ಹೀಗಾಗಿ ಕೋರ್ಟ್ ಆವರಣಕ್ಕೆ ಇಂದು ಮುತ್ತಪ್ಪ ಕಬ್ಬು ಕಟಾವು ಮಾಡುವ ಮಾರಕಾಸ್ತ್ರ ತೆಗೆದುಕೊಂಡು ಬಂದಿದ್ದ. ಕೋರ್ಟ್ನಲ್ಲಿ ಹಿಯರಿಂಗ್ ಮುಗಿದ ನಂತರ ಊಟದ ಸಮಯದಲ್ಲಿ ಯಾರೂ ಇಲ್ಲದ ಸಮಯ ನೋಡಿಕೊಂಡು ಹೆಂಡತಿಯ ಮೇಲೆ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿದ್ದಾನೆ. ಐಶ್ವರ್ಯಳ ತಲೆ, ಬೆನ್ನು, ಕತ್ತಿನ ಭಾಗಕ್ಕೆ ಮಚ್ಚಿನಿಂದ ಹೊಡೆದಿದ್ದಾನೆ. ಹಲ್ಲೆಗೊಳಗಾಗುತ್ತಿದ್ದಂತೆ ಐಶ್ವರ್ಯ ರಕ್ತದ ಮೊಡವೆಯಲ್ಲಿ ಬಿದ್ದಿದ್ದಾಳೆ. ಇದನ್ನು ಬಿಡಿಸಲು ಹೋದ ಐಶ್ವರ್ಯಳ ತಾಯಿ ಅನಸೂಯ ತಲೆಗೂ ಸಹ ಮುತ್ತಪ್ಪ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ. ಕೂಡಲೇ ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಮುತ್ತಪ್ಪನನ್ನ ತಡೆದಿದ್ದಾರೆ. ಮಚ್ಚು ಕಸಿದುಕೊಂಡು ಆತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಹಲ್ಲೆ ಮಾಡಿದ ಪತಿ ಮುತ್ತಪ್ಪ ಪೊಲೀಸರ ವಶದಲ್ಲಿದ್ದರೆ, ತೀವ್ರವಾಗಿ ಹಲ್ಲೆಗೊಳಗಾದ ಐಶ್ವರ್ಯಳನ್ನು ಹುಬ್ಬಳ್ಳಿಯ ಕಿಮ್ಸಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ವ್ಯವಹಾರ ನಾವು ಮಾತಾಡಿದ್ವಿ, ನಾವು ಕೊಡ್ತೇವೆ ಅಂತ ಜವಾಬ್ ಕೊಟ್ಟಿದ್ದೇವ್ರೆ. ಕೊಡ್ತೇವೆ ಅಂದ್ರೆ ತಾಯಿ ಮಗಳು ಕಡಿದ್ರೆ ನಮ್ಮನ್ನ ಕಡೆಯಕ್ಕೆ ಬಂದವ, ನಾವು ತಪ್ಪಿಸ್ಕೊಂಡ್ರು. ವಕೀಲನ ಕೈಗೂ ಹತ್ತಿದ್ ಕರೆ ರೀ, ನಮಗೆ ಶಿಕ್ಷೆ ಆಗಬಾರ್ದು ಅಂತೇಳಿ ನಾವು ಇದು ಮಾಡಿದ್ವಿ ನೋಡ್ರಿ. ಅವ್ಳ ಮದ್ವೆ ಖರ್ಚು ಕೊಟ್ಟಿದ್ದೀವ್ರಿ. ನಾವು ಮದ್ವೆ ಖರ್ಚು ಕೊಟ್ಟು ಹೋಗ್ನಾಗ ಎಲ್ಲ ಮುಗಿದ ಕಾಸು ಇನ್ನು ಮನೆ ಮಾಡಿದ್ ನೋಡ್ರಿ. ಹೀಗಾಗಿ ವರ್ಷದ ಮೇಲೆ 2 ತಿಂಗಳಾದ್ರಿ. 1 ತಿಂಗಳು ಕಳಿಸಿದ್ದೀವ್ರಿ. ಕಳಿಸಿ ಈಕಿ ಕೊಲೆ ಮಾಡಿದ್ರಿ. ಒಬ್ಬನ ಕೊಲೆ ಮಾಡಿದ ಹುಡುಗಿ ಇಲ್ಲಿ ಇಟ್ಕೊಂಡ್ ಕಾಸು ಡೈವರ್ಸ್ಗೆ ಹಾಕಿದ್ದೀವ್ರಿ ಸರ್. ನಾವು ಮಕ್ಕಳಿಲ್ರಿ. ಮದುವೆಗೆ 1 ತಿಂಗಳು ಹೋಗಿ 2 ಆಕಿ ಒಂದು ಕಾಸೆಲ್ಲ ತಿಳ್ಕೊಂಡು ಹೋಗ್ಲಿಲ್ರಿ. ಆಕೆ ಮದುವೆಯಾಗಿ ವರ್ಷದ ಮೇಲೆ 2 ತಿಂಗಳಾತ್ರಿ ಸರ್. ಅವ್ನು ಗೋಂಡಿ ಕೆಲಸ ಮಾಡ್ತಾನ್ರಿ. ನಾವು ಹೊಲದಲ್ಲಿ ಕೂಲಿ ಮಾಡ್ತೇವ್ರಿ. 2 ಗಂಡು ಮಕ್ಳು, ಒಬ್ಬಾಕಿ ಹೆಣ್ಣು ಮಗಳ್ರಿ. ನಾವು ಡೈವರ್ಸ್ ಸಂಬಂಧ ಹೊಡೆದ ನೋಡ್ರಿ. ಡೈವರ್ಸ್ ಕೊಡಕತ್ಲಿಕ್ಕೆ ನನಗೆ ಏನ್ ಬೇಕಂದ ನಾವು ಹೋಗಕ್ ಒಲ್ಲೆ ಅಂದ್ರೆ ಅದ್ರ ಸಂಬಂಧಾಗಿ ಹೊಡೆದ ನೋಡ್ರಿ. ನಾವು ಸೌಂಟಿಗೆ ಕೊಟ್ಟಿದ್ದೀವ್ರಿ, ಕರಿ ಕಟ್ಟಿಂದ ಸೌಂಟಿಗೆ ಕೊಟ್ಟಿದ್ದೀವ್ರಿ. ಹೊಡೆದ ನೋಡ್ರಿ. ಕೋರ್ಟ್ ಒಳಗ ಐತ್ರಿ. ಇನ್ನ ಕೋರ್ಟ್ ಒಳಗ ಇನ್ನ 1 ಸಹಿ ಐತ್ರಿ. ಸಹಿ ಇರಾಕಾಗ್ಲಿ ಕಡದ್ರಿ ನೋಡ್ರಿ.
ಜಗಳ ಕೋರ್ಟ್ನಾಗ ಆಗೈತ್ರಿ. ಯಾರ್ಯಾರು ಹೊಡೆದು ಬಿದ್ದಿದ್ದಮ್ಮ? ಹೊಡಿತೆ ನಮ್ಮ ತಂಗಿಗ್ರಿ, ಆ ಹುಡುಗಿ ಗೆಟ್ಟ ಆಗೈತ್ರಿ. ನಾವು ನಮ್ಗೆ ಏನಿಲ್ಲ, ನಾವು ಹಿಡಿದಿವ್ರಿ. ಹಿಡಿದ ಕಾಸು ನಾವು ಓಡ್ ಹೋಗೋಣ ನಮ್ಮನ್ನ ತಪ್ಪಿಸ್ಕೊಂಡ ಅಷ್ಟೊತ್ತಿಗೆ ಪೊಲೀಸರು ಬಂದು ಹಿಡಿದು ಬಿಟ್ರಿ ಅವ್ನು. ಮೊದಲು ಏನ್ ಜಗಳ ಈ ಹುಡುಗಿ ಅವ್ ಏನ್ ಕಡ್ದಿದ್ದಲ್ಲ, ಒಬ್ಬನ ಕಡ್ದಿದ್ದಕ್ಕಾಗೆ ಹುಡುಗಿ ಡೈವರ್ಸ್ ತಗೊಂಡಿತ್ರಿ ಅದನ್ನ. ಈ ಹುಡುಗಿ ಕಂಡೀಷನ್ ಹೆಂಗಿತ್ತು? ಹುಡುಗಿ ಕಂಡೀಷನ್ ಅದೇನು ಹೇಳಕ್ಬಿಲ್ಲ, ಒಳಗೆ ಹೋಗ್ಯಾನ್ರಿ. ಇಲ್ಲಿಗೆ ಬರೋ ತನಕ ಆರಾಮಿದ್ರ? ಹೆಂಗ ಮಾತಾಡಿಲ್ರಿ ಆಕಿ, ಬರೀ ನೀರ್ ಅಂತ ಅಷ್ಟ ಅಂದಾಡ್ರಿ. ಹಾ, ಇಷ್ಟ ಅಂದಾಡ್ರಿ. ಏನ್ರಿ ಒಂದ್ ಹುಡುಗನ ಅವ್ನು ಕಡ್ದಿದ್ರಿ, ಅವಂಗ ಜಗಳ ಆಗಿತ್ತಂತ್ರಿ, ಕಡ್ದಿದ್ರಿ. ಅದ ಅವ ಆರಾಮಾಗಿ ಬಂದನ್ರಿ. ಅವಂಗ 10 ಲಕ್ಷ ಕೊಡೋದ್ ಸಂಬಂಧಾಗಿ ನಮ್ದಿಂದ ನ್ಯಾಯ ಬಗೆಹರಿಸ್ಕೋಕ್ ಬಂದಿದ್ದ. ಇಂದ ನಮ್ಮನ್ನ ಹಿಂಗ್ ಮಾಡಿದ್ರಿ. ಆ ಹುಡುಗಿ ಹೆಸರೇನ್ರಿ? ಐಶ್ವರ್ಯ ಮಟ್ಟಿರಿ. ಅವರು ಈಗ ಹೊರತ ಬಿದ್ದಿದ್ದವ್ರ ಹೊರಗೆ? ಹಾ, ಅವ್ರ ಅವ್ವಾರಿ ಅವ್ರ ಹೆಸರು ಅನ್ಸಿವಿ ಮಟ್ಟಿರಿ. ಕರಿಕಟ್ಟಿ ಅವ್ರ ನಾವು. ಹಾ, ಅದ ಕೋರ್ಟ್ನಾಗ ಕಡ್ತಾನ ನೋಡ್ರಿ. ಅಲ್ಲಿ ಎಲ್ಲಾರು ಅದಾರ, ಮತ್ ಪೊಲೀಸರು ವಕೀಲ್ ಕೈಗೂ ಹತ್ತೈತ್ರಿ. ಎಲ್ಲಾರು ಅದಾರ, ಎಲ್ಲಾರು ಮುಂದೆ ಕಡ್ತಾನ್ರಿ ಅವ. ಹುಡುಗಿದ್ ಡೈವರ್ಸ್ ಕೊಡದ್ ಕೈ ಕಡ್ತಾನ ನೋಡ್ರಿ. ಪೊಲೀಸರ ಹೆದರಿಕೆನೂ ಇರ್ಲಿಲ್ಲ? ಹೆದರಿಕೆ ಇಲ್ಲ ಇಲ್ರಿ ಅವಾಗ. ತಲೆ ಕೆಟ್ಟತನ ಅನ್ನಕತ್ರ ಅವ್ರ. ಆಗ ಹಿಡಿದ ಕಾಸು ನಾ ಬೆಣ್ಣ ಬೆಣ್ಣದ ನಾನು ಕೊಂದ ವಕೀಲ್ ಕೈಗೆ ಹತ್ತಿದ್ರ. ನಾ ಓಡಿ ಹೋದ್ರಿ, ಅವ್ನು ಕಡಿಬೇಕಂತ ನಾನು ಓಡಿ ಹೋದ್, ನನ್ನ ಕೈ ಅಂತ ಕಸ್ಕೊಂಡು ಓಡಿ ಹಾನ್ರಿ. ಪೊಲೀಸರು ಹಿಡಿದಾರ ಅವ್ನ ಗಾಡಿಗೆ ಹಾಕಿರಿ. ಹಾ, ಅದನ್ನ ಏನ್ ಮಾಡಿದ ಗೊತ್ತಿಲ್ರಿ. ಅವ್ನು ಬಚಾವ್ ಆಗಿದನ್ರಿ. ಅವ್ನ ಎಲ್ಲಿ ತಂದಿಟ್ಟಾನೋ ಗೊತ್ತಿಲ್ರಿ. ಪೊಲೀಸರು ಚೆಕ್ ಮಾಡಂತಂದ್ರ ಇಲ್ಲಮ್ಮ ಅವನಂತಕ್ಕೆ ಏನಿಲ್ಲ ಅಂತ ಅಂದಿದ್ದು ಕರೇರಿ. ಇಷ್ಟ. ಐಶ್ವರ್ಯ ಅವ್ರು ದೊಡ್ಡವರ ನೀವು? ಒಟ್ಟಿನಲ್ಲಿ ಮದುವೆಯಾಗಿ ಸುಂದರ ಬದುಕಿನ ಕನಸನ್ನು ಪತಿ ಮುತ್ಯಪ್ಪ ಕಂಡಿದ್ರೆ ಮುತ್ಯಪ್ಪನ ಮೇಲೆ ಹೆಂಡತಿಯ ಮನಸ್ಸೇ ಇರಲಿಲ್ಲ ಎನ್ನುವುದು ಮೂಲಗಳಿಂದ ತಿಳಿದು ಬಂದಿದೆ. ಅಲ್ಲದೆ ಪತಿಗೆ ವಿಚ್ಛೇದನ ನೀಡಿ ಬೇರೆ ಯುವಕನ ಜೊತೆ ಮದುವೆಯಾಗುವ ಉದ್ದೇಶ ಹೊಂದಿದ್ದ ಐಶ್ವರ್ಯ ಈಗ ಕಟ್ಟಿಕೊಂಡ ಗಂಡನಿಂದಲೇ ಹಲ್ಲೆಗೊಳಗಾಗಿ ಸಾವು ಬದುಕಿನ ಮಧ್ಯ ಹೋರಾಡುತ್ತಿದ್ದಾಳೆ. ಕ್ಯಾಮರಾಮನ್ ಪರ್ಸನ್ ವಿನೋದ್ ಕೋಲ್ಕಾರ್ ಜೊತೆ ರಾಜ್ ಹಿರೇಮಠ್, ಬೆಳಗಾವಿ.